ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿನತ್ತ ಕೃಷ್ಣ ಪಾರ್ಥಿವ ಶರೀರ. ರಾಮನಗರ ಚನ್ನಪಟ್ಟಣದಲ್ಲೂ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ. ಪೊಲೀಸರಿಂದ ಬಿಗಿ ಬಂದೋಬಸ್ತ್. ಸೋಮನಹಳ್ಳಿಯಲ್ಲಿ ಕೃಷ್ಣ ಅಂತ್ಯಕ್ರಿಯೆ ಸಕಲ ಸಿದ್ಧತೆ. ಮುಂಜಾನೆಯಿಂದಲೂ ಆಗಮಿಸುತ್ತಿರುವ ಅಭಿಮಾನಿಗಳು. ಒಕ್ಕಲಿಗ ಸಂಪ್ರದಾಯದಂತೆ ಅಂತ್ಯ ಸಂಸ್ಕಾರ. ಇಂದು ದರ್ಶನ್ ಮಧ್ಯಂತರ ಬೇಲ್ನ ಲಾಸ್ಟ್ ಡೇ. ನಿಜಕ್ಕೂ ಹಿಂದೆ ಆಪರೇಷನ್ ಆಗುತ್ತಾ? ತೀವ್ರ ಕುತೂಹಲ ಮೂಡಿಸಿದ ದರ್ಶನ್ ನಡೆ. ಮಾಜಿ ಶಾಸಕ GS ತಿಪ್ಪಾರೆಡ್ಡಿ ಮನೆಗೆ ರೇಣುಕಾಚಾರ್ಯ ಭೇಟಿ. ಮುಖಂಡರ ನಡುವೆ ಸೌಹಾರ್ದಯುತ ಚರ್ಚೆ. ಭೇಟಿ ಬಳಿಕ ಸರ್ಕಾರದ ವಿರುದ್ಧ ರೇಣುಕಾಚಾರ್ಯ ಗರಂ. ಮೀಸಲಾತಿಗಾಗಿ ಪಂಚಮಸಾಲಿ ಕದನ. ಸುವರ್ಣಸೌಧಕ್ಕೆ ಮುತ್ತಿಗೆ ಹಾಕಲು ಯತ್ನ. ಡಿಸೆಂಬರ್ 12ಕ್ಕೆ ರಾಜ್ಯಾದ್ಯಂತ ಮತ್ತೆ ಪ್ರೊಟೆಸ್ಟ್. ನಮಸ್ಕಾರ. ಕೆಲವೇ ಕ್ಷಣಗಳಲ್ಲಿ ಹುಟ್ಟೂರಿನತ್ತ ಕೃಷ್ಣ ಅವರ ಪಾರ್ಥಿವ ಶರೀರ SM ಕೃಷ್ಣ ನಿವಾಸದ ಬಳಿ ಚಿರಶಾಂತಿ ವಾಹನಕ್ಕೆ ಅಲಂಕಾರ ಆಗ್ತಾ ಇದೆ. ಮನೆಯ ಬಳಿ ಪೂಜೆ ಬಳಿಕ ಮದ್ದೂರಿನತ್ತ ಪ್ರಯಾಣವಾಗ್ತಾ ಇದೆ. ತೆರೆದ ವಾಹನದಲ್ಲಿ SMK ಅವರ ಪಾರ್ಥಿವ ಶರೀರ. ಬಿಡದಿ, ರಾಮನಗರ, ಚನ್ನಪಟ್ಟಣದಲ್ಲೂ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗಿದೆ. ಮದ್ದೂರಿನ ಸೋಮನಹಳ್ಳಿಯಲ್ಲಿ ಸಂಜೆ ಕೃಷ್ಣ ಅವರ ಅಂತ್ಯ ಸಂಸ್ಕಾರ ನಡೆಯುತ್ತೆ. ಕೃಷ್ಣ 1999ರಿಂದ 2004ರವರೆಗೆ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. 132 ಸೀಟ್ಗಳನ್ನು ಗೆದ್ದು 1999ರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆದರು. 4.5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂಥ ಕೃಷ್ಣ ನಂತರ ದಿನಮಾನಗಳಲ್ಲಿ ಕೇವಲ 68 ಸ್ಥಾನಗಳನ್ನು ಮಾತ್ರ ಗಳಿಸುವುದಕ್ಕೆ ಶಕ್ತರಾಗ್ತಾರೆ. ನಂತರ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗ್ತಾರೆ. SM ಕೃಷ್ಣ ಅವರು ರಾಜ್ಯಪಾಲರಾಗಿ ಮಹಾರಾಷ್ಟ್ರ ತೆರಳುತ್ತಾರೆ. ಅದರ ಬಗೆಗಿನ ಅನೇಕ ಕಥೆಗಳೆಲ್ಲ ಇದೆ ನೋಡಿ. ಇದು ಈಗ ಬೆಳಗ್ಗೆ ವಾಹನ, ಚಿರಶಾಂತಿ ವಾಹನ ರೆಡಿಯಾಗಿ ನಿಂತಿದೆ. SM ಕೃಷ್ಣ ಅವರು ಅಜಾತ ಶತ್ರು. ಹಾಗಂತ ಇವರು ಪಾಲಿಟಿಕ್ಸ್ ಮಾಡಿಲ್ಲ ಅಂತಲ್ಲ, ಇವರು ಭಿನ್ನಮತ ಮಾಡಿಲ್ಲ ಅಂತಲ್ಲ. ಇಂದಿರಾ ಗಾಂಧಿ ಮತ್ತು ರಾಜೀವ್ ಗಾಂಧಿ ಅವರಿಗೆ ಬಹಳ ಪರಮಾಪ್ತರಾಗಿದ್ದಂಥವರು. ನಂತರ ಇಂದಿರಾ ಗಾಂಧಿ ಹತ್ಯೆಯ ನಂತರ ಕಾಂಗ್ರೆಸ್ ಆಧಿಪತ್ಯ ರಾಜೀವ್ ಗಾಂಧಿಗೆ ಬರುತ್ತೆ. ರಾಜೀವ್ ಗಾಂಧಿಯವರ ಹತ್ಯೆ ಆದ ನಂತರ ನರಸಿಂಹರಾವ್ ಅವರಿಗೆ ಬರುತ್ತೆ. ನಿಜ ಹೇಳಬೇಕು ಅಂತಂದರೆ ವೀರಪ್ಪ ಮೊಯ್ಲಿ ಅವರ ಬದಲಿಗೆ SM ಕೃಷ್ಣ, ಒಂದು ವೇಳೆ ಇಂದಿರಾ ಗಾಂಧಿ ಅಥವಾ ರಾಜೀವ್ ಗಾಂಧಿ ಇದ್ದಿದ್ದರೆ ಆ ಸಂದರ್ಭದಲ್ಲಿ ವೀರಪ್ಪ ಮೊಯ್ಲಿ ಬದಲಿಗೆ ಇವರು ಮುಖ್ಯಮಂತ್ರಿ ಆಗಬೇಕಾಗಿತ್ತು. ಆದರೆ ಆಗಲಿಲ್ಲ. ಆ ಸಂದರ್ಭದಲ್ಲಿ ರಾಜಶೇಖರ ಮೂರ್ತಿ ಅವರ ಜೊತೆ ಸೇರಿ ಒಂದು ಭಿನ್ನಮತ ಚಟುವಟಿಕೆ ಮಾಡಿದ್ರು, ಬಿಟ್ಟರೆ ಬೇರೆ ಯಾವುದೂ ಇಲ್ಲ ನೋಡಿ. ಇದು DK ಶಿವಕುಮಾರ್ ಆಲ್ರೆಡಿ ಇಸ್ ದೇರ್.